ಇಂದು ಅನೇಕರು ಸಭೆಯಲ್ಲಿ ಆತ್ಮಿಕ ಉಜ್ಜೀವನ ಬೇಕು, ದೇಶದಲ್ಲಿ ಬದಲಾವಣೆ ಬೇಕು, ಕುಟುಂಬದಲ್ಲಿ ಶಾಂತಿ ಬೇಕು ಅಂತ ಹೇಳ್ತಾರೆ. ಆದ್ರೆ ದೇವರು ಹೇಳುವಂತದ್ದು ಏನಂದ್ರೆ, ಆತ್ಮಿಕ ಉಜ್ಜೀವನ ಹೊರಗಿನಿಂದ ಅಲ್ಲ, ಅದು ಹೃದಯದಿಂದ ಆರಂಭವಾಗ್ತದೆ. ದೇವರು ಮೊದಲು ನಮ್ಮ ಪರಿಸ್ಥಿತಿಯನ್ನ ಬದಲಾಯಿಸೋದಿಲ್ಲ, ಮೊದಲು ನಮ್ಮ ಹೃದಯವನ್ನ ಬದಲಾಯಿಸ್ತಾನೆ. ಒಬ್ಬ ವ್ಯಕ್ತಿಯ ಹೃದಯ ದೇವರ ಕಡೆ ತಿರುಗಿದಾಗ ಒಂದು ಕುಟುಂಬ ಬದಲಾಗ್ತದೆ, ಒಂದು ಕುಟುಂಬ ಬದಲಾಗಿದ್ರೆ ಒಂದು ಸಮಾಜ ಬದಲಾಗ್ತದೆ. ಸ್ನೇಹಿತರೆ, ಮೊದಲನೆಯದಾಗಿ ದೇವರು ಹೊರಗಿನ ರೂಪವನ್ನು ಅಲ್ಲ, ಹೃದಯವನ್ನ ನೋಡ್ತಾನೆ. 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನ ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಬಹಳ ಬಾರಿ ನಾವು ಹೊರಗೆ ಕ್ರೈಸ್ತರಂತೆ ಕಾಣಬಹುದು, ಸಭೆಗೆ ಹೋಗ್ಬಹುದು, ಹಾಡು ಹೇಳ್ಬಹುದು, ಸೇವೆ ಮಾಡಬಹುದು. ಆದ್ರೆ ಹೃದಯ ದೇವರಿಂದ ದೂರವಾಗಿರ್ತದೆ. ದೇವರಿಗೆ ನಮ್ಮ ಪ್ರದರ್ಶನಕ್ಕಿಂತ ನಮ್ಮ ಹೃದಯ ಮುಖ್ಯ. 2ನೇದಾಗಿ, ನಿಜವಾದಂತ ಆತ್ಮಿಕ ಪಶ್ಚಾತ್ತಾಪದಿಂದ ಆರಂಭವಾಗ್ತದೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನ ಹೇಳ್ತದೆ, ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಆತ್ಮಿಕ ಉಜ್ಜೀವನ ಅಂದ್ರೆ ಕೇವಲ ಭಾವನಾತ್ಮಕ ಅಲ್ಲ, ಅದು ಹೃದಯದ ಬದಲಾವಣೆ. ತಪ್ಪನ್ನ ಒಪ್ಪಿಕೊಳ್ಳುವಂಥದ್ದು, ದೇವರ ಕಡೆ ತಿರುಗುವುದು, ಪಾಪವನ್ನ ಬಿಡುವಂಥದ್ದು, ಹೊಸ ಜೀವನವನ್ನ ಆರಂಭಿಸುವಂಥದ್ದು, ಇವೇ ನಿಜವಾದಂತ ಆತ್ಮಿಕ ಉಜ್ಜೀವನದ ಲಕ್ಷಣಗಳು. ಒಂದು ಹಳ್ಳಿಯಲ್ಲಿ ಒಂದು ಹಳೆ ಬಾವಿ ಇತ್ತು. ಒಮ್ಮೆ ಅದು ಶುದ್ಧ ನೀರನ್ನ ಕೊಡ್ತಾ ಇತ್ತು. ಆದ್ರೆ ಕೆಲವು ವರ್ಷಗಳ ನಂತರ ಜನರು ಹೇಳಿದ್ರು, ಈ ಬಾವಿಯ ನೀರು ದುರ್ಗಂಧ ಬರ್ತಾ ಇದೆ ಅಂತ ಹೇಳಿ. ಹಳ್ಳಿಯವರು ಹೊರಗಡೆ ಬಣ್ಣ ಹಚ್ಚಿದ್ರು, ಸುಂದರವಾಗಿ ಅಲಂಕರಿಸಿದ್ರು. ಆದ್ರೆ ನೀರಿನ್ನೂ ಕೂಡ ಕೆಟ್ಟದಾಗಿನೇ ಇತ್ತು. ನಂತರ ಒಬ್ಬ ವೃದ್ಧ ಹೇಳ್ದ, ಸಮಸ್ಯೆ ಬಾವಿಯ ಹೊರಗಡೆ ಅಲ್ಲ, ಒಳಗಡೆ ಇರುವಂತ ನೀರಿನ ಮೂಲದಲ್ಲಿದೆ ಅಂತ. ಅವರು ಬಾವಿಯ ಒಳಗಡೆ ನೀರನ್ನ ಸ್ವಚ್ಛಗೊಳಿಸಿದ್ರು. ಆಮೇಲೆ ಶುದ್ಧ ನೀರು ಮತ್ತೆ ಹರಿಯೋದಿಕ್ಕೆ ಆರಂಭವಾಯಿತು. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಕೂಡ ಇದೇ ಸತ್ಯ. ಕೆಲವೊಮ್ಮೆ ನಾವು ಹೊರಗಿನ ವಿಷಯಗಳನ್ನ ಮಾತ್ರ ಸರಿಪಡಿಸೋದಿಕ್ಕೆ ಪ್ರಯತ್ನಿಸ್ತೇವೆ, ಆದ್ರೆ ದೇವರು ನಮ್ಮ ಹೃದಯದ ಮೂಲವನ್ನ ಶುದ್ಧಗೊಳಿಸೋದಿಕ್ಕೆ ಬಯಸ್ತಾನೆ. ಹೃದಯ ಶುದ್ಧವಾದಾಗ ಜೀವನ ಕೂಡ ಬದಲಾಗ್ತದೆ. 3ನೇದಾಗಿ, ಆತ್ಮಿಕ ಉಜ್ಜೀವನ ಪ್ರಾರ್ಥನೆಯಿಂದ ಬೆಳೀತದೆ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನ ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನ ದಯಪಾಲಿಸುವೆನು. ಪ್ರಾರ್ಥನೆ ಇಲ್ಲದಂತ ಆತ್ಮಿಕ ಜೀವಿತ ಅದು ಜಾಗೃತಿಯಿಂದ ಉಳಿಯೋದಿಲ್ಲ. ಆತ್ಮಿಕ ಉಜ್ಜೀವನ ವೇದಿಕೆಯಲ್ಲಿ ಹುಟ್ಟೋದಿಲ್ಲ, ಜನರ ಚಪ್ಪಾಳೆಯಲ್ಲಿ ಹುಟ್ಟೋದಿಲ್ಲ, ಅದು ಮೊಣಕಾಲಿನ ಮೇಲೆ ಹುಟ್ಟುತ್ತದೆ. 4ನೇದಾಗಿ, ಆತ್ಮಿಕ ಉಜ್ಜೀವನ ಇತರರ ಜೀವನವನ್ನು ಕೂಡ ಸ್ಪರ್ಶಿಸುತ್ತದೆ. ಹೃದಯದಲ್ಲಿ ದೇವರ ಅಗ್ನಿ ಉರಿದಾಗ ಅದು ನಮ್ಮಲ್ಲೇ ಉಳಿಯೋದಿಲ್ಲ, ನಮ್ಮ ಮಾತು ಬದಲಾಗ್ತದೆ, ನಮ್ಮ ವರ್ತನೆ ಬದಲಾಗ್ತದೆ, ನಮ್ಮ ಕುಟುಂಬ ಬದಲಾಗ್ತದೆ. ಇತರರು ದೇವರನ್ನು ಕಾಣಲು ಪ್ರಾರಂಭ ಮಾಡ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಆರಂಭವಾದಂತ ಆತ್ಮಿಕ ಉಜ್ಜೀವನ ಅನೇಕ ಜನರ ಜೀವನವನ್ನ ಸ್ಪರ್ಶಿಸುತ್ತದೆ. ಕೊನೆಯದಾಗಿ, ಲೋಕವನ್ನ ಬದಲಾಯಿಸಲು ದೇವರು ಮೊದಲು ನಮ್ಮ ಹೃದಯವನ್ನ ಸ್ಪರ್ಶಿಸ್ತಾನೆ. ನಮ್ಮ ಹೃದಯವನ್ನ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿದಾಗ ಅಲ್ಲಿ ಆತ್ಮಿಕ ಜಾಗೃತಿ ಆರಂಭವಾಗ್ತದೆ. ಒಂದು ಪ್ರಾರ್ಥಿಸುವಂತ ಹೃದಯ, ಒಂದು ಪಶ್ಚಾತ್ತಾಪದ ಕಣ್ಣೀರು, ಒಂದು ದೇವರಿಗಾಗಿ ಉರಿಯುವಂತ ಆತ್ಮ, ಇವೇ ನಿಜವಾದಂತ ಆತ್ಮಿಕ ಉಜ್ಜೀವನದ ಆರಂಭ. ಆದ್ದರಿಂದ ಇಂದು ನಾವು ದೇವರಿಗೆ ಹೀಗೆ ಹೇಳೋಣ, ಕರ್ತನೆ, ನನ್ನ ಹೃದಯವನ್ನ ಹೊಸದಾಗಿಸು, ನನ್ನೊಳಗೆ ಮತ್ತೆ ಆತ್ಮಿಕ ಅಗ್ನಿಯನ್ನ ಉರಿಯಿಸು. ಆತ್ಮಿಕ ಉಜ್ಜೀವನ ನನ್ನಿಂದಲೇ ಪ್ರಾರಂಭವಾಗಲಿ ಎಂಬುದಾಗಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.